ಬೆಂಗಳೂರಿನ ನೆಚ್ಚಿನ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದು ನಮ್ಮ ಮೆಟ್ರೋ. ಪ್ರತಿನಿತ್ಯ ನಮ್ಮ ಮೆಟ್ರೋದಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ ಹಾಗೂ ಮೆಟ್ರೋ ಪಾರ್ಕಿಂಗ್ ಸಹ ಬಳಕೆ ಮಾಡ್ತಾರೆ. ಬೆಂಗಳೂರಿನ ಚಿಕ್ಕಪೇಟೆ ಪಾರ್ಕಿಂಗ್ನಲ್ಲಿ ಗಾಡಿಯನ್ನ ಪಾರ್ಕ್ ಮಾಡೋಕ್ಕೂ ಮುನ್ನ ನಿಮ್ಮ ಜೇಬು ಗಟ್ಟಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಪಾರ್ಕಿಂಗ್ ನೆಪದಲ್ಲಿ ಮೆಟ್ರೋ ಪ್ರಯಾಣಿಕರಿಂದ ಲೂಟಿ ಹೊಡೆಯಲಾಗ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ಮೆಟ್ರೋದಲ್ಲಿ ಒಂದೊಂದು ಸ್ಟೇಷನ್ಗೆ ಒಂದೊಂದು ರೇಟ. ಕಾರಿಗೆ ಒಂದು ದಿನಕ್ಕೆ 300 ರೂಪಾಯಿ ವಸೂಲಿ. ಚಿಕ್ಕಪೇಟೆ ಮೆಟ್ರೋ ಪಾರ್ಕಿಂಗ್ನಲ್ಲಿ ಲೂಟಿ ಲೂಟಿ. ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕಾದ್ರೆ ಮೆಟ್ರೋ ಬೆಸ್ಟ್ ಆಪ್ಷನ್. ಜನ ಬೇಗ ಹಾಗೂ ಸುಲಭವಾಗಿ ರೀಚ್ ಆಗಬಹುದು. ಬೆಂಗಳೂರಿನ 66 ಮೆಟ್ರೋ ನಿಲ್ದಾಣಗಳ ಪೈಕಿ 33 ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. 11,496 ದ್ವಿಚಕ್ರ ವಾಹನ ಮತ್ತು 1,724 ಕಾರುಗಳಿಗೆ ಪಾರ್ಕಿಂಗ್ ಸೇವೆಯನ್ನ ಬಿಎಂಆರ್ಸಿಎಲ್ ಒದಗಿಸಲಾಗುತ್ತಿದೆ. ಈ ಪಾರ್ಕಿಂಗ್ ಶುಲ್ಕದಿಂದ ಬಿಎಂಆರ್ಸಿಎಲ್ ಪ್ರತಿ ವರ್ಷ 6 ಕೋಟಿ ರೂಪಾಯಿ ಆದಾಯ ಗಳಿಸುತ್ತಿದೆ. ಅದರಂತೆ ಬೆಂಗಳೂರಿನ ಪ್ರಮುಖ ಶಾಪಿಂಗ್ ಅಡ್ಡವಾದ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆದರೆ ಈ ಮೆಟ್ರೋ ಸ್ಟೇಷನ್ ಇದೀಗ ವಸೂಲಿ ಅಡ್ಡವಾಗಿದೆ. ಗುತ್ತಿಗೆದಾರರಿಂದ ಪ್ರಯಾಣಿಕರ ಹಣವನ್ನ ಲೂಟಿ ಮಾಡಲಾಗ್ತಿದೆ. ಮೆಟ್ರೋ ಸ್ಟೇಷನ್ನಲ್ಲಿ ಕಾರುಗಳ ಪಾರ್ಕಿಂಗ್ಗೆ ಬಿಎಂಆರ್ಸಿಎಲ್ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ದುಬಾರಿ ಶುಲ್ಕ ಪಡೆಯಲಾಗುತ್ತಿದೆ. ಬಿಎಂಆರ್ಸಿಎಲ್ ಮೆಟ್ರೋ ಪಾರ್ಕಿಂಗ್ನಲ್ಲಿ ಕಾರುಗಳಿಗೆ ಮೊದಲ 4 ಗಂಟೆಗಳಿಗೆ 30 ರೂಪಾಯಿ ಶುಲ್ಕ ಮತ್ತು ನಂತರದ ಪ್ರತಿ ಗಂಟೆಗೆ ಹೆಚ್ಚುವರಿ 10 ರೂಪಾಯಿ ನಿಗದಿ ಮಾಡಿದ್ರು. ಇಡೀ ದಿನದ ನಿಲುಗಡೆಗೆ ಗರಿಷ್ಠ 60 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ಇಲ್ಲಿ ಪಾರ್ಕಿಂಗ್ ಪಡೆದ ಗುತ್ತಿಗೆದಾರರು ನಿಗದಿಗಿಂತ ಹೆಚ್ಚುವರಿ ಶುಲ್ಕಕ್ಕಿಂತ 3 ರಿಂದ 4 ಪಟ್ಟು ಹೆಚ್ಚು ವಸೂಲಿ ಮಾಡುತ್ತಿದ್ದಾರೆ. ಇನ್ನು ಚಿಕ್ಕಪೇಟೆ ಮೆಟ್ರೋ ಪಾರ್ಕಿಂಗ್ನಲ್ಲಿ ವಸೂಲಿ ಮಾಡುತ್ತಿರುವ ಕಾರ್ನ ದರವನ್ನ ನೋಡೋದಾದ್ರೆ, ಒನ್ ಡೇಗೆ ಫುಲ್ ಡೇ 300 ಮ್ಯಾಮ್. ಬೈಕಿಗೆ 4 ಅವರ್ಸ್ಗೆ 15 ರೂಪಾಯಿ, ಅದರ ಮೇಲೆ ಅವರವ್ರಿಗೆ 5 ರೂಪಾಯಿ, ಫುಲ್ ಡೇ 30 ರೂಪಾಯಿ. ಅದಲ್ಲಿ ಏನು ರೇಟ್ ಐತೆ ಅದು ನಾವು ತೊಗೊತೀವಿ. ನಾವು ಅಂದರೆ ಕೆಲಸ ಮಾಡೋರು ಅಷ್ಟೇ, ನಮ್ದೇನು ಇದರಲ್ಲಿ ಏನಿಲ್ಲ. ಪಾರ್ಕಿಂಗ್ ಲೂಟಿ. 1 ಗಂಟೆಗೆ 100 ರೂಪಾಯಿ, ಅವಧಿ ನಂತರ ಪ್ರತಿ ಗಂಟೆಗೆ 30 ರೂಪಾಯಿ, ಒಂದು ದಿನಕ್ಕೆ ಗರಿಷ್ಠ 300 ರೂಪಾಯಿ. ಅಂದ್ರೆ ಒಂದು ದಿನಕ್ಕೆ ಕಾರ್ಗೆ ಗರಿಷ್ಠ ಅಂದ್ರೆ 60 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತೆಗೆದುಕೊಳ್ಳಬೇಕಿತ್ತು. ಆದ್ರೆ 300 ರೂಪಾಯಿ ತೆಗೆದುಕೊಳ್ಳಲಾಗುತ್ತಿದೆ. ಇದು ಹಗಲು ದರೋಡೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಗಳದ್ದು ಹತ್ರ ಸುಲಿಗೆ ಮಾಡ್ದಂಗೆ ಆಯ್ತಾ, ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ರೆ ಹೆಂಗೆ ಆಗುತ್ತೆ ಹೇಳಿ? ಪಾರ್ಕಿಂಗ್ ಇಷ್ಟೆಲ್ಲ ಇದೆಲ್ಲ ಬೇಸಿಕ್ ನೀಡ್ಸ್ ಜನಗಳಿಗೆ. ಇದೆಲ್ಲ ಪಾರ್ಕಿಂಗ್ ಎಲ್ಲ ಇವ್ರಿಗೆಲ್ಲ ಇವ್ರಿಗೆ ಅಂಗಡಿಯವರಿಗೆ ದುಡ್ಡು ಹಾಕ್ಬೇಕು. ಅವ್ರುಗಳು ಪೇ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಕೊಡಕ್ ತಾನೇ ನಾವು ಬರ್ತೀವಿ. ಇಲ್ಲಿ ಯಾರು ಬರ್ತಾರೆ ಹೇಳಿ? ಈ ತರ ಆದ್ರೆ ನೋಡಿ 220 ರೂಪಾಯಿ ಹಾಕಿದ್ದಾರೆ, ಯಾರು ಕೊಡ್ತಾರೆ ಹೇಳಿ? ಕಾರ್ದು 220 ರೂಪಾಯಿ ಹಾಕಿದ್ದಾರೆ. ಇಲ್ಲಿ ಎತ್ತಕ್ ಬಂದಿದೆ ಅರ್ಧ ಗಂಟೆ ಆಯ್ತು, ಅದ್ರದ್ದು ನಾವೇ ಕೊಡ್ಬೇಕು, ಲೇಟ್ ಆದ್ರೂ ನಾವೇ ಕೊಡ್ಬೇಕು. ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಓಕೆನಾ? ಬಟ್ ಜನಗಳು 100 ರೂಪಾಯಿ ಜಾಸ್ತಿ ಐತಿ, ಅವಿ ತುಂಬಾ ಆಯ್ತು. ಏನ್ ನಮ್ಮಮ್ಮ ಅಂದ್ರೆ ಏನೊಂದು ಇವಾಗೆಲ್ಲ 50 ರೂಪಾಯಿ 60 ರೂಪಾಯಿ ಮಾಡಿದ್ರೆ ಓಕೆ ಅನ್ಸುತ್ತೆ. 100 ರೂಪಾಯಿ ಅಂದ್ರೆ ತುಂಬಾ ಜಾಸ್ತಿ ಆಯ್ತು. ಇದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಬೇಕು. ಇವರು ಕಮ್ಮಿ ಮಾಡಿದ್ರೆ ಆಗುತ್ತೆ. ಮೆಟ್ರೋ ಇಂದ ಬಂದು ಇಲ್ಲಿ ಪಾರ್ಕಿಂಗ್ ಹಾಕೊಂಡು ಇದು ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡಬೇಕು. ಇದೊಂಥರ ದಂಧೆ ಆಗ್ಬಿಟ್ಟಿದೆಯಲ್ಲ, ಒಳ್ಳೆ ಕಡೆ ಎಲ್ಲ ಕಡೆ ದುಡ್ಡು ಮಾಡೋದು ಇದು ಮಾಡೋದು. ಈಗ ನಮಗೂ ಎಲ್ಲೂ ಇದಿಲ್ಲ ನಿಲ್ಸಕ್ಕೆ ಜಾಗ, ನಿಲ್ಸಿದ್ರೆ ಫೈನ್ ಆಗ್ತಾರಲ್ಲ, ನೋ ಎಂಟ್ರಿಲೆಲ್ಲ ಫೈನ್ ಆಗ್ತಾರಲ್ಲ, ಅದಕ್ಕೋಸ್ಕರ ಬಂದಿದೆ. ಡಿಸೆಂಬರ್ ಕೊನೆ ಅಥವಾ ಜನವರಿಯಿಂದ ಕಾರ್ ಪಾರ್ಕಿಂಗ್ ಶುಲ್ಕ ಏರಿಸಲಾಗಿದೆ ಎನ್ನಲಾಗುತ್ತಿದೆ. ಇದರಿಂದಾಗಿ ಪ್ರತಿನಿತ್ಯ ಪ್ರಯಾಣಿಕರು ಸಿಬ್ಬಂದಿ ಜೊತೆ ಜಗಳ ಮಾಡುವಂತೆ ಆಗಿದೆ. ನಿಗದಿಗಿಂತ ಹೆಚ್ಚುವರಿ ಶುಲ್ಕ ಪಡೆದ ಪಾರ್ಕಿಂಗ್ ಗುತ್ತಿಗೆದಾರರ ಮೇಲೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.